ನಮ್ಮ ಏನು ರಕ್ತ ಉಂಟಾ ಅದನ್ನು ಬೆವರಾಗಿಸಿ ಸನಾತನ ಹಿಂದೂ ಧರ್ಮಕ್ಕೆ ನಾವು ಕೊಟ್ಟಿದ್ದೇವೆ. ಈಗ ನಮ್ಮನ್ನು ನೋಡಿ ಈ ಇಷ್ಟು ದೊಡ್ಡ ಹೋರಾಟ ಮಾಡ್ತಿದ್ದಾನಲ್ಲ ಅವನೊಬ್ಬ ರೌಡಿ ಶೀಟರ್. ಎಂಥ ಪದವಿ ಗೊತ್ತಾ ನಮಗೆ? ಕೋರ್ಟಿನ ಒಳಗಳೆಲ್ಲ ಭಾಳ ಮರ್ಯಾದೆ ಇದೆ ನಮಗೆ, ದೊಡ್ಡ ಮರ್ಯಾದೆ ಕೊಡ್ತಾರೆ ನಮಗೆ ರೌಡಿ ಶೀಟರ್ ಅಂತೇಳಿ. ನಮಗೆ ಭಾಳ ಖುಷಿ ಆಗ್ತದೆ ಅದನ್ನು ಕೇಳುವಾಗ. ನನಗೆ ತುಂಬಾ ಬೇಜಾರಾಗ್ತದೆ, ನೀವು ನೋಡ್ರಿ ಖುಷಿ ಇಲ್ಲ ಆಗ್ತದೆ ಇಲ್ಲ, ಅಂತ ಹೇಳ್ತಾ ಹಿಂದೂ ಇದೀರಲ್ಲ. ಧರ್ಮಕ್ಕೋಸ್ಕರ ರೌಡಿ ಶೀಟರ್ ಆಗಿದ್ದು ನಾವು. ಆ ರೌಡಿ ಶೀಟರ್ ಯಾರಿಗೆ ಹಾಕ್ಬೇಕಿತ್ತ? ಇದೇ ಕಾಮಂದರುಗಳಿಗೆ ಹಾಕ್ಬೇಕಿತ್ತು, ಈ ಪಾಪಿಗಳಿಗೆ, ಈ ಅತ್ಯಾಚಾರಿಗಳಿಗೆ ಹಾಕ್ಬೇಕಿತ್ತು. ಅದನ್ನು ನಮ್ಮ ಮೇಲೆ ಹಾಕಿದ್ದಾರೆ ಅಷ್ಟೇ. ಇವತ್ತು ಬೆಂಕಿ ಆಗಿದೆ ಆ ರೌಡಿ ಶೀಟರ್ ಅನ್ನುವಂಥ ಪದ. ಇವತ್ತು ನಮ್ಮ ವಿರೋಧಿಗಳಿಗೆ ಬೆಂಕಿ ಆಗ್ತಾ ಉಂಟದು. ಕಾಲ್ಗಿಚ್ಚು ಆಗ್ತಾ ಇದೆ. ಎಷ್ಟು ದಿನದ ಪ್ರೋಸೆಸ್ ಹಾಗಾದ್ರೆ? ಇದು ತುಂಬಾ ದಿವಸದ್ದು. ಅಂದ್ರೆ ಅಲ್ಲಿನ ಹಾಲು ತಂದ ಮೇಲೆ ಎಷ್ಟಾಗುತ್ತೆ, ಹೇಗೆ ಇದು ಪೀಸ್ ಲೆಕ್ಕನ ಅಥವಾ ಕೆಜಿ ಲೆಕ್ಕನ? ಯಾವ ಪೀಸ್ ರೀತಿ? ಲೆಕ್ಕ ಅಲ್ಲ, ಕೆಜಿ ಲೆಕ್ಕ. ಇದು ಒಂದು ಲಬ್ಬರ್ ಶೀಟ್ ಸಾಧಾರಣ 500 ಗ್ರಾಮು, 600 ಗ್ರಾಮು, 700. ಒಳ್ಳೆ ಶೀಟ್ ಅಂತ ಹೇಳಿದ್ರೆ 800 ಗ್ರಾಮ್ ತನಕ ಸಹ ಅದು 2 ಲೀಟರ್ ಹಾಲು ಹಾಕಿದ್ರೆ, 2.5 ಲೀಟರ್ ಹಾಲು ಹಾಕಿದ್ರೆ 800 ಗ್ರಾಮ್ ತನಕ ಕೂಡ ಬರ್ತದೆ. ಇದನ್ನು ಎಲ್ಲದಕ್ಕೂ ಸಿಎ ಟೈರ್ಸ್ ಅಂತ ಹೇಳಿ ಈಗ ಟೈರಿಗೆ ಅದಕ್ಕೆ ಇದಕ್ಕೆ ಬೇರೆ ಬೇರೆ ಇದರಲ್ಲಿ ಒಳ್ಳೆ ಇದಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ಡುಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಈ ದೇಶ ಹಾಳಾಗ್ತಾ ಇದೆ. ಇದು ಕೆಜಿಗೆ ಈಗ 180, 187 ಏನೋ ಇದೆ. ಹಿಂದೆ ಎಲ್ಲ 257 ರೂಪಾಯಿ ಇತ್ತು. ಅಡಿಕೆ ಏನಿಲ್ಲ ಈ ಸಲದಂತಂದ್ರೆ ಒಂದು 20% ಈಲ್ಡಿಂಗ್. ಈ ಸಲ 80% ನಾಶ ಆಗಿದೆ. ಹುಡುಗ ಹೇಗೆ ಬೇಕಾದ್ರೆ ಇರಲಿ, ಹಿಂದೂ ಸಮಾಜಕ್ಕೆ ಕೆಲಸ ಮಾಡುವನು. ಅವರೊಂದು ಸ್ವಾಮಿಗಳಾಗಿದ್ದವರು. ಇಲ್ಲಿ ಒಳಗಡೆ ಈಗ ಆಗುವಂಥದ್ದು ಅದೇ ಅಣ್ಣಪ್ಪ ಸ್ವಾಮಿಯ ಚಾವಡಿ ಅಂತ ಹೇಳ್ತೇವೆ ನಾವು. ಅತ್ಯಾಚಾರಿಗಳ ಹೆಸರು ಹೇಳಲಿಕ್ಕಿಲ್ಲ ನಮಗೆ. ಹೇಗೆ ಹೆಂಡತಿಗೆ ಗಂಡನ ಹೆಸರು ಹೇಳಲಿಕ್ಕಿಲ್ಲ. ಅತ್ಯಾಚಾರ ಮಾಡಿದ ಒಂದು, ಬ್ರೂಟಲ್ ರೇಪ್ ಮಾಡಿದ ಒಂದು, ನಡು ರಸ್ತೆಯಲ್ಲಿ ಹೆಣ್ಣನ್ನು ಹಿಡಿದು ಜಜ್ಜಿ ಅವಳ ಮರ್ಮಾಂಗವನ್ನು ಕಚ್ಚಿ ಮಣ್ಣು ಹಾಕಿ ಕಲ್ಲಲ್ಲಿ ಜಜ್ಜಿ ಪುಡಿ ಮಾಡಿದ ಒಂದು ಹೆಸರು ಹೇಳಬಾರ್ದು. ಅಂತ ಅತ್ಯಾಚಾರವನ್ನು ಯಾವ ರೀತಿಯಲ್ಲಿ ಸಂಬೋಧನೆ ಮಾಡಬೇಕು? ಅಮ್ಮಂಗೆ ಸಹಜವಾಗಿ ಮಗ ನಿಂಗೆಲ್ಲ ಯಾಕೆ ಬೇಕಿತ್ತು ಮಗ ಊರು ಸಾಬರಿ? ಇದ್ದೇ ಇರ್ತದೆ. ಎಂತ ತಾಯಿ ಆದ್ರೂ ಪಾಪಿ ತಾಯಿ ಇರುವುದಿಲ್ಲ. ಖಂಡಿತ. ಮಗ ಎಷ್ಟೋ ಪಾಪಿಷ್ಟ ಇರ್ಲಿ, ಎಷ್ಟೋ ದೊಡ್ಡ ಅತ್ಯಾಚಾರಿ ಬೇಕಾದ್ರೆ ಇರಲಿ, ತಾಯಿಗೆ ಮಗನೇ ಆಗಿರ್ತಾನೆ. ಹಾಗಾಗಿ ನಮಗೆ ಅದು ಇದಾಗಲಿಲ್ಲ. ಏನಂತ ಹೇಳಿದರೆ ನಮ್ಮ ಧರ್ಮದ ಕೆಲಸ ಅಲ್ವಾ. ತಾಯಿ ಹೇಳ್ತಾರೆ ಅಂತೇಳಿ ನಾವು, ತಾಯಿ ನೀನು ಸುಮ್ಮನೆ ಇರು ತಾಯಿ, ಯಾರಾದರೂ ಮಾಡಬೇಕಲ್ಲ, ಧರ್ಮದ ಕೆಲಸ, ಎಲ್ಲವನ್ನು ಮಾಡುವವರಿದ್ದಾರೆ, ಇದನ್ನು ಮಾಡುವವರು ಯಾರು ಅಂತೇಳಿ ಮತ್ತೆ ಲಾಸ್ಟಿಗೆ ಮನೆಗೆ ಪೊಲೀಸ್ನವ್ರು ಹುಡ್ಕೊಂಡು ಬರೋದು. ಫಸ್ಟ್ ಟೈಮ್ ರೌಡಿ ಶೀಟರ್ ಎಲ್ಲ ಒಂದು ನನ್ನ ಮೇಲೆ ನೋಡಿ ಒಂದು 395 ಅಂತ ಒಂದು ಇದೆ. ಅಂದ್ರೆ ಮಾರ್ಗದಲ್ಲಿ ಯಾರಿಗೋ ಬೈದಿದ್ದಾನೆ, ಅದು ಮಾಡಿದ್ದಾನೆ, ಇದು ಮಾಡಿದ್ದಾನೆ ಅಂತ ಕೇಳಿ ಸಣ್ಣ ಪುಟ್ಟ ಕೇಸ್ ಅದು. ಅದರಲ್ಲಿ ನಮ್ಮನ್ನು ಹಿಡ್ಕೊಂಡು ಮಾಡಿದ್ದಾರೆ, ರೌಡಿ ಲಿಸ್ಟ್ ಅಂತೇಳಿ ದೊಡ್ಡ ರೌಡಿ ಮಾಡಿದ್ದಾರೆ. ರಾಜಕೀಯವಾಗಿ ನಾನು ಯಾವುದೇ ಒಂದು ತೆಪ್ಟ, ದರೋಡೆನ, ಸುಲಿಗೆ, ವಂಚನೆ, ದಗ, ಏನು ಅತ್ಯಾಚಾರ ಅದು ಇದು ಕೇಳಿದ್ದು ಇಲ್ಲ ನಾನು ಆವತ್ತಿನಲ್ಲಿ. ಆದ್ರೂ ಕೂಡ ನಮ್ಮ ಮೇಲೆ ರೌಡಿ ಶೀಟರ್ ದಾಖಲೆ ಉಂಟು ಅದಕ್ಕೆ. ಈಗ ನಮ್ಮನ್ನು ನೋಡಿ ಈ ಇಷ್ಟು ದೊಡ್ಡ ಹೋರಾಟ ಮಾಡ್ತಿದ್ದಾನಲ್ಲ ಅವನೊಬ್ಬ ರೌಡಿ ಶೀಟರ್ ಅಂತೇಳಿ. ಎಂಥ ಪದವಿ ಗೊತ್ತಾ ನಮಗೆ? ಕೋರ್ಟಿನ ಒಳಗಳೆಲ್ಲ ಭಾಳ ಮರ್ಯಾದೆ ಇದೆ ನಮಗೆ. ಈ ದೇಶದ ಜಡ್ಜಿಗಳ ಎದುರುಗಡೆ ಎಲ್ಲ ದೊಡ್ಡ ಮರ್ಯಾದೆ ಕೊಡ್ತಾರೆ ನಮಗೆ ರೌಡಿ ಶೀಟರ್ ಅಂತೇಳಿ. ನಮ್ಗೆ ಬಹಳ ಖುಷಿ ಆಗ್ತದೆ ಅದನ್ನು ಕೇಳುವಾಗ. ಇಲ್ಲ ಇಲ್ಲ, ಹಿಂದೂ ಧರ್ಮಕ್ಕೋಸ್ಕರ ರೌಡಿ ಶೀಟರ್ ಆಗಿದ್ದು ನಾವು. ಆ ರೌಡಿ ಶೀಟರ್ ಯಾರಿಗೆ ಹಾಕ್ಬೇಕಿತ್ತ? ಇದೇ ಕಾಮಂದರುಗಳಿಗೆ ಹಾಕ್ಬೇಕಿತ್ತು, ಈ ಪಾಪಿಗಳಿಗೆ, ಈ ಅತ್ಯಾಚಾರಿಗಳಿಗೆ ಹಾಕ್ಬೇಕಿತ್ತು. ಅದನ್ನು ನಮ್ಮ ಮೇಲೆ ಹಾಕಿದ್ದಾರೆ ಅಷ್ಟೇ. ನಮಗೆ ಅದ್ರ ನೋವಿರ್ತಿದ್ದೀರಿ, ಈ ಹೋರಾಟ ಆಗೋದಿಲ್ಲ ನಮಗೆ. ಅದು ಬೆಂಕಿ ಆಯಿತು. ನಾನು ಅದಕ್ಕೆ ಹೇಳಿದಲ್ಲ, ಈಗ ಬೆಂಕಿ ಆಗಿ ಆಗ್ತಾ ಉಂಟು ಅಂತೇಳಿ ಅದನ್ನು ಹೇಳೋದು ನಾನು. ಇವತ್ತು ಬೆಂಕಿ ಆಗಿದೆ ಆ ರೌಡಿ ಶೀಟರ್ ಅನ್ನುವಂಥ ಪದ. ಇವತ್ತು ನಮ್ಮ ವಿರೋಧಿಗಳಿಗೆ ಬೆಂಕಿ ಆಗ್ತಾ ಉಂಟದು. ಕಾಲ್ಗಿಚ್ಚು ಆಗ್ತಾ ಇದೆ, ಸುಡ್ತದೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಹೇಳುವಂಥದ್ದು. ನಾವು ಈ ರೀತಿಯಲ್ಲಿ ಸಂಘಟನೆ ಮಾಡ್ಕೊಂಡು ಕೇಸ್ ಮಾಡ್ಕೊಂಡು ಬಂದವರು. ಓಕೆ, ಕೇಸಿನ ಬಗ್ಗೆ, ಸಂಘಟನೆ ಬಗ್ಗೆ ಮಾತಾಡೋಣ. ಇಲ್ಲಿ ಕೆಲವೊಂದು ಅಡಿಕೆಗಳನ್ನ ನೋಡ್ತಿಲ್ಲ, ನಿಮ್ದೇ ತೋಟದ್ದ? ಏನ್ ಸರ್ ಅದು? ಅದು ಲಬ್ಬರ್ ಶೀಟ್. ಅದು ಯಾವ ಅಂದ್ರೆ ನೀವೇ ಮಾಡೋದ? ರಬ್ಬರ್ ಅಂದ್ರೆ ನಾವೇ ಮಾಡೋದು. ಹಿಂದ್ಗಡೆ ಮರ ನೋಡಿದ್ರಲ್ಲ, ಈ ಮರ ಇದೆ ಅಲ್ಲ, ಇದರಿಂದ ಹಾಲು ತೆಗೆದು ಲಬ್ಬರ್ ಶೀಟ್ ಮಾಡಿ ಇನ್ನು ಒಣಗಿಸಿ ಸ್ಟಾಕ್ ಮಾಡಿ ಯಾವಾಗ ರೇಟ್ ಆಗ್ತದೆ ಅಂತ ನೋಡ್ಬೇಕು. ರೇಟ್ ಹೇಗಿರುತ್ತೆ ಅದು? ಹೇಗೆ ಏನು? ಎಷ್ಟು ದಿನದ ಪ್ರೋಸೆಸ್ ಹಾಗಾದ್ರೆ? ಇದು ತುಂಬಾ ದಿವಸದ್ದು. ಅಂದ್ರೆ ಅಲ್ಲಿನ ಹಾಲು ತಂದ ಮೇಲೆ ಒಣಗಬೇಕು. ಇದು ಸರಿಯಾಗಿ ಒಣಗಬೇಕಂತ ಹೇಳಿದ್ರೆ ನಾವು ಈಗ ನೋಡುವಾಗ ಈ ಕಡೆಯಿಂದ ಆ ಕಡೆ ಪಾಸ್ ಆಗ್ಬೇಕು. ಇದು ನೋಡಿ, ಇದರಲ್ಲಿ ಏನಿರಬಾರ್ದು, ಇದರಲ್ಲಿ ಕಲೆಗಳೆಲ್ಲ ಇರಬಾರ್ದು. ಲಬ್ಬರಿಂದ ಹಾಲು. ಇದು ಹಾಲಲ್ಲಿ ಈ ಟ್ರೈಯಲ್ಲಿ ಹಾಳು ಹಾಕಿ ಅದನ್ನು ಮಿಷಿನ್ಗೆ ಕೊಟ್ಟು ಇಷ್ಟು
ತೆಲು ಮಾಡೋದು ಇದನ್ನು. ಇನ್ನೂ ಚೆನ್ನಾಗಿ ಮಾಡ್ತಾರೆ ಕೆಲವರು, ಕ್ವಾಲಿಟಿ ನಮ್ಮನ್ನೆಲ್ಲ ಮಾಡ್ತಾರೆ, ಗ್ಲಾಸಿನ ಥರ ಇರ್ತದೆ, ರೇಟು ಸಹ ಒಳ್ಳೇದು ಕೊಡ್ತಾರೆ. ಎಷ್ಟಾಗುತ್ತೆ, ಹೇಗೆ ಇದು ಪೀಸ್ ಲೆಕ್ಕನ ಅಥವಾ ಕೆಜಿ ಇದು ಲೆಕ್ಕನ, ಯಾವ ಪೀಸ್ ರೀತಿ? ಲೆಕ್ಕ ಅಲ್ಲ, ಕೆಜಿ ಲೆಕ್ಕ. ಇದು ಒಂದು ಲಬ್ಬರ್ ಶೀಟ್ ಸಾಧಾರಣ 500 ಗ್ರಾಮು 600 ಗ್ರಾಮು 700 ಒಳ್ಳೆ ಶೀಟ್ ಅಂತ ಹೇಳಿದ್ರೆ 800 ಗ್ರಾಮ್ ತನಕ ಸಹ ಅದು 2 ಲೀಟರ್ ಹಾಲು ಹಾಕಿದ್ರೆ 2.5 ಲೀಟರ್ ಹಾಲು ಹಾಕಿದ್ರೆ 800 ಗ್ರಾಮ್ ತನಕ ಕೂಡ ಬರ್ತದೆ ಇದು. ಎಷ್ಟು ಎಕರೆಗೆ ಹಾಕಿದ್ರಿ ಸರ್ ರಬ್ಬರ್? ನಂದು ಇಲ್ಲೊಂದು ಎಷ್ಟು ಗಿಡಗಳಿದೆ? ಒಂದು 3-3.5 ಸಾವಿರ ಗಿಡ ಇದೆ ನಂದು. ಓಕೆ, ಅಂದ್ರೆ ವರ್ಷ ಇದೇ ರೀತಿಯಾಗಿ ವರ್ಷ ಮಾಡ್ಬೇಕಾ? ಅಲ್ಲ, ಇದು ಮಾಡ್ತಾ ಇರ್ತೇವೆ. ಮಳೆಗಾಲ ಜಾಸ್ತಿ ಬಂದಾಗ ಸ್ವಲ್ಪ ನಿಲ್ಲಿಸ್ತೇವೆ, ಇಲ್ಲಾದ್ರೆ ಅದು ಫಂಗಸ್ ಹಿಡಿದು ರೋಗ ಹಿಡಿತದೆ ಮರಕ್ಕೆ. ಇದನ್ನ ಏನಕ್ಕೆಲ್ಲ ಯೂಸ್ ಮಾಡ್ತಾರೆ? ಇದನ್ನು ಎಲ್ಲದಕ್ಕೂ ಸಿಯರ್ ಟೈರ್ಸ್ ಅಂತ ಹೇಳಿ, ಈಗ ಟೈರಿಗೆ ಅದಕ್ಕೆ ಇದಕ್ಕೆ ಬೇರೆ ಬೇರೆ ಇದರಲ್ಲಿ ಒಳ್ಳೆ ಇದಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ಡುಪ್ಲಿಕೇಟ್ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ಇವತ್ತು ಈ ದೇಶ ಹಾಳಾಗ್ತಾ ಇದೆ. ಇದನ್ನು ಡುಪ್ಲಿಕೇಟ್ ಮಾಡ್ತಾ ಇದ್ದಾರೆ, ಇದನ್ನು ಡುಪ್ಲಿಕೇಟ್ ಮಾಡ್ತಾ ಇದ್ದಾರೆ. ಎಲ್ಲ ಹೇಗೆ duplicate. ಮನುಷ್ಯರು ಡುಪ್ಲಿಕೇಟ್ ಆಗಿದ್ದಾರೋ ಅದೇ ರೀತಿ ಇವತ್ತು ನಾವು ತಿನ್ನುವ ತಿನಿಸುಗಳು, ನಾವು ಬೆಳೆಯುವಂತ ದವಸ ಧಾನ್ಯಗಳೆಲ್ಲ ಡುಪ್ಲಿಕೇಟ್ ಆಗ್ತಾ ಇದ್ದಾವೆ. ಇದೆಲ್ಲ ಮಷಿನ್ ಎಲ್ಲ ನಿಮ್ದೇ ಇದೆ? ನಮ್ದೇ ಇದೆ. ಓಕೆ, ಎಷ್ಟು ದಿನದ ಪ್ರೊಸೆಸ್? ತುಂಬಾ ಲಾಂಗ್ ಪ್ರೊಸೆಸ್ ಅನ್ಸುತ್ತೆ. ಲಾಂಗ್ ಇಲ್ಲ, ಇದು ನನ್ನ ಲೆಕ್ಕದಲ್ಲಿ ಇದು ಒಂದು ವೇಳೆ ನೋಡಿ ಅಂತ ಒಂದು ಬಟ್ಟಿ ಇದ್ರೆ ಅದರೊಳಗೆ ಹಾಕಿದ್ರೆ ಒಂದು 3-4 ದಿವಸದೊಳಗೆ ತೆಗಿಲಿಕ್ಕೆ ಆಗ್ತದೆ. ಎಷ್ಟು ಸರ್ ಕೆಜಿ ಎಲ್ಲ ಹೇಗೆ? ಇದು ಕೆಜಿಗೆ ಈಗ 180-187 ಏನೋ ಇದೆ. ಹಿಂದೆ ಎಲ್ಲ 257 ರೂಪಾಯಿ ಇತ್ತು, ಎಲ್ಲ ಮುಗ್ದೋಯ್ತು. ಕೆಲವರು ಮರ ಎಲ್ಲ ಕಡ್ದಾಯ್ತು. ಈ ಕೃಷಿಕ ಹಾಗೆ ಅಲ್ವಾ, ಅವನಿಗೆ ಒಂದು ಕೈಗೆ ತುತ್ತು ಬಾಯಿಗೆ ಬರ್ತದೆ ಅಂತ ಹೇಳುವ ಒಂದು ಈಲ್ಡ್ ಆಗುವಾಗ ಅಲ್ಲಿ 500 ಇದ್ದದ್ದು 200ಗೆ ಬಂದು ನಿಲ್ತದೆ, ಮತ್ತೆ ಅವನು ಬುಡದಿಂದಲೇ ಕಡ್ದು ಬಿಡ್ತಾನೆ, ಇದು ಇಂಥದ್ದು ಬೇಡ ಅಂತ ಹೇಳಿ. ಹಾಗಾದ್ರೆ ರಬ್ಬರ್ ಅಲ್ಲಿ ನೀವು ಆದಾಯ ನೋಡ್ನಿಲ್ವಾ? ಈಗ ನೋಡ್ತಾ ಇದ್ದೆ, ಏನು ಅದೇ ಏನು ಹೊಟ್ಟೆ ಪಾಡಿಗೆ ಆಗ್ತದೆ, ಹೊಟ್ಟೆ ಪಾಡಿಗೆ ನಮ್ದೊಂದು ಏನೊಂದು ಜೀವನಕ್ಕೆ ಎಲ್ಲ ಬಾಯಿ ಬೀಕ ಎಲ್ಲ ಕಟ್ಕೊಂಡು ಸ್ವಲ್ಪ ಏನಾದ್ರು ಮಾಡಿ ಈ ಹೋರಾಟ ಅದರ ಜೊತೆಯಲ್ಲಿ ಒಂದು. ಮತ್ತೆ ಇದು ಅಡಿಕೆ ಎಷ್ಟಾಗುತ್ತೆ ಸರ್? ಅಡಿಕೆ ಏನಿಲ್ಲ ಈ ಸಲದಂತಂದ್ರೆ ಒಂದು 20% ಈಲ್ಡಿಂಗ್. ಈ ಸಲ 80% ನಾಶ ಆಗಿದೆ. ಕಳೆದ ಬಿಸಿಲೆಲ್ಲ ಜಾಸ್ತಿ ಆಗಿ ಏನಿಲ್ಲ. ಸರಿ, ನೀವು ಹೋರಾಟ ಮಾಡ್ಕೊಂಡು ಬರ್ತಾ ಇರ್ತೀರಾ. ಈ ಸಂದರ್ಭದಲ್ಲಿ ಮದ್ವೆ ಹೇಗೆ? ರೌಡಿ ಶೀಟರ್ ಅಂತ ಪಟ್ಟ ಬಂದ್ಮೇಲೆ ಮದ್ವೆ ಆಯ್ತಾ, ಮುಂಚೆನೆ ಮದ್ವೆ ಆಗಿದ್ದ? ನನ್ನ ಮಾವ ಕಡಬದವರು. ಓಕೆ, ಕಡಬ ಎಲ್ಲಿ ಬರುತ್ತೆ? ನಮ್ಮ ಕಡಬ ಇದೆ ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲೇ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನ ಇದಲ್ಲ ಕುಕ್ಕೆ, ಅದರ ಪಕ್ಕ. ಯಾರೋ ಒಂದು ಹುಡುಗಿ ನೋಡಿ ನಾನು ಪಾರ್ಟಿಯಲ್ಲಿ ಇದ್ದಾಗ ಇಲ್ಲಿಯ ಪಾರ್ಟಿಯವರ ಅಲ್ಲಿ ಒಬ್ಬರು ಅಲ್ಲಿಯ ಜನ ಇಲ್ಲಿ ಇದ್ರು. ಅವ್ರು ಹೇಳಿದ್ರು ಅಲ್ಲೊಂದು ಹುಡುಗಿದೆ ಮಹೇಶಣ್ಣ ನೋಡು ಅಂತೇಳಿ. ನಾನು ಹೇಳಿದೆ, ನಾನು ರೌಡಿ ಶೀಟರ್, ನಮಗೆಲ್ಲ ಹುಡುಗಿ ಕೊಡ್ತಾರೆ ಅಂತ. ಅಲ್ಲಿ ಒಂದು ಹುಡುಗಿ ಇದೆ ನೋಡ್ತೇನೆ ಅಂತ ಹೇಳಿ ನಮ್ಮ ಮಾವನಿಗೆ ಕೇಳ್ತಾರೆ. ಮಾವನಿಗೆ ಹೇಳ್ತಾರಂತೆ, ಮಹೇಶ್ ಶೆಟ್ಟಿ ತಿಮ್ಮರೊಡಿಗೆ ಗೊತ್ತೋ, ಪೇಪರಲ್ಲಿ ಎಲ್ಲ ಬರ್ತದಲ್ಲ, ಹಿಂದೂ ಸಂಘಟನೆಯಲ್ಲಿ ಹೋರಾಟ ಮಾಡ್ತಾನೆ ಹುಡುಗ, ಅವನಲ್ವ? ಹೌದು. ಹೀರೋ ಅವಾಗ ನೀವು? ಅಲ್ಲಲ್ಲ, ಆದ್ರೆ ಹೆಣ್ಣು ಕೊಡುವವರು ಹೀರೋ ಆದ್ರಿ ಜೀರೋ ಆಗ್ಲಿ ಫಸ್ಟ್ಗೆ ಕೇಳೋದು ಅವನು ಹೇಗೆ ಇದ್ದಾನೆ, ಪೆಟ್ಟು ಮೀನು ಮಾಡ್ತಾನಂತಲ್ಲಿ ಕೇಳೋದು. ಜೀರೋ ಇದ್ರು ಪರವಾಗಿಲ್ಲ, ಹೀರೋ ಜಾಸ್ತಿ ಇದ್ರೆ ಹೀರೋಗಿರಿಯಲ್ಲಿ ರಸ್ತೆಯಲ್ಲಿ ಸಾಯಿಸಿ ಬಿಡ್ತಾರಲ್ಲ, ಅದು ಗೊತ್ತಿರುವಂತದ್ದು. ಇದು ಮಳೆಗಾಲದಲ್ಲಿ ಅಡಿಕೆ ಎಲ್ಲ ಸ್ವಲ್ಪ ತಂದು ಒಳಗೆ ಹಾಕಿ ಒಣಗಿಸ್ಲಿಕ್ಕೆ. ಹೌದೌದೌದು. ಹಾಗೆ ಆಗ ಅವ್ರು ಹೇಳ್ತಾರಂತೆ, ಹುಡುಗ ಹೇಗೆ ಬೇಕಾದ್ರೆ ಇರಲಿ, ಹಿಂದೂ ಸಮಾಜಕ್ಕೆ ಕೆಲಸ ಮಾಡೋನು. ಅವರೊಂದು ಸ್ವಾಮಿಗಳಾಗಿದ್ದವರು. ಯಾರು? ನನ್ನ ಮಿಸ್ಸಸ್ಸಿನ ತಂದೆ. ಅವರು ಮಾಂಸಾಹಾರಿ ಅಲ್ಲ, ಅವರು ನಿತ್ಯ ಅನುಷ್ಠಾನಿ. ಅವ್ರು ಹೇಳಿದಂತೆ, ಹುಡುಗಂದು ಬುದ್ಧಿ ಚೆನ್ನಾಗಿದೆ ಅಲ್ಲ, ಸಮಾಜಕ್ಕೆ ಹೋರಾಟ ಮಾಡ್ತಾನೆ, ಏನಾಯ್ತು ಕೊಡುವ ಅಂತ ಹೇಳಿ. ಹಾಗೆ ಅಂದ್ರೆ ಇವಾಗ ಎಲ್ಲರೂ ಹುಡುಗ ಎಷ್ಟು ದುಡಿತಾ ಇದ್ದಾನೆ, ಹುಡುಗನ ಹತ್ರ ಎಷ್ಟು ಆಸ್ತಿ ಇದೆ, ಕಾರ್ ಇದೆಯಾ, ಬಂಗ್ಲೆ ಇದೆಯಾ, ಹುಡುಗನ ಕ್ಯಾರೆಕ್ಟರ್ ಇದೆಯಾ, ಇಷ್ಟೆಲ್ಲ ನೋಡ್ಕೊಂಡ್ರೆ ಮಾವ ಹೇಳಿದ್ದಿಷ್ಟೇ, ಮುತ್ತಿನಂತ ಮಾತು ಹೇಳಿದಾರಲ್ಲ. ಧರ್ಮದ ಅನುಯಾಯಿ ಅವನಿಗೆ ಹುಡುಗಿ ಕೊಡೋದ್ರಲ್ಲಿ ನನ್ಗೇನು ಅಭ್ಯಂತರವಿಲ್ಲ ಅಂತ ಹೇಳಿ ಪರ್ಮಿಷನ್ ಗ್ರಾಂಟೆಡ್. ಓಕೆ, ಆವಾಗ ಮದ್ವೆ ಆಯ್ತು. ಆ ವೇಳೆಗಾಗ್ಲಿ ನೀವು ರೌಡಿ ಶೀಟರ್ ಅಂತ ಟಾಂಗ್ ಎಲ್ಲ ಕಡೆ ಟಾಂಗ್. ರೌಡಿ ಶೀಟರ್ 98ರಲ್ಲಿ ಆಗಿದ್ದು, 2001ರಲ್ಲಿ ಮದುವೆ ಆಗಿದ್ದು. ಅದಂಗೆ ಸರ್, ನೀವು ಒಂದು ವಾಯ್ಸ್ ಮಾಡಿದ್ರೆ ಸಾಕು, ಕನಿಷ್ಠ ಅಂದ್ರೆ 5,000 ಜನ ಸೇರ್ತಾ ಇದ್ರಲ್ಲ. ಇವಾಗ ಮಹೇಶ್ ಶೆಟ್ಟಿ ಸರ್, ಮಹೇಶ್ ಅಣ್ಣ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಾಕು, ಅಷ್ಟು ಜನ, ಅಷ್ಟು ಪವರ್ಫುಲ್. ಹೇಗಿತ್ತು ನಿಮ್ಮ ಭಾಷಣ? ಹೆಂಗೆ ಜನ ಸೇರಿಸ್ತಾ ಇದ್ರಿ? ಯಾಕೆಂದರೆ ಇವಾಗ ಒಂದು MP MLA ಗಳಾಗಿರ್ಬೋದು, 500 ರೂಪಾಯಿ ಕೊಡ್ತೀನಿ ಬನ್ನಿ ಅಂದರು 500 ಜನ ಸೇರ್ಸೋಕ್ಕಾಗಲ್ಲ. ನಿಮ್ಮ ವಾಯ್ಸಿಗೆ ಅಷ್ಟು ಪವರ್ಫುಲ್ಲು, ಅದು ಕರಾವಳಿಯಲ್ಲಿ ಅಷ್ಟು ಜನ ಸೇರ್ತಾ ಇದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಕೆಲವೊಂದು ವಿಡಿಯೋಗಳನ್ನ ನೋಡಿದರೆ. ಅದೇ ಸತ್ಯ, ಅದೇ ಅಣ್ಣಪ್ಪ ಸ್ವಾಮಿ. ನೀವು ನೋಡಿರ್ಬೋದು, ಇಲ್ಲಿ ಒಳಗಡೆ ಈಗ ಆಗುವಂಥದ್ದು ಅದೇ ಅಣ್ಣಪ್ಪ ಸ್ವಾಮಿಯ ಚಾವಡಿ ಅಂತ ಹೇಳ್ತೇವೆ ನಾವು. ಅಣ್ಣಪ್ಪ ಅನ್ನುವಂಥ ಶಕ್ತಿ ಅವರು ನ್ಯಾಯ ದೇವತೆ, ಸತ್ಯ ದೇವತೆ, ಧರ್ಮ ದೇವತೆ. ಅವರು ಸತ್ಯ ಧರ್ಮ ನ್ಯಾಯವನ್ನು
ಒಂದೇ ತಕ್ಕಡಿಯಲ್ಲಿ ತೂಗುವಂಥ ಒಂದು ಶಕ್ತಿ ಇದ್ದರೆ ಆ ಅಣ್ಣಪ್ಪ ಸ್ವಾಮಿ. ನಾವು ಆವತ್ತಿಂದ ಏನು ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ನಾವು ಸಮಾಜದಿಂದ 10 ರೂಪಾಯಿ ಚಂದ ಎತ್ತಲಿಲ್ಲ, ನಮ್ಮ ಹೋರಾಟಕ್ಕೆ ಚಂದ ಎತ್ತಲಿಲ್ಲ. ನಮ್ಮ ಏನು ರಕ್ತ ಉಂಟಾ ಅದನ್ನು ಬೆವರಾಗಿಸಿ ಸನಾತನ ಹಿಂದೂ ಧರ್ಮಕ್ಕೆ ನಾವು ಕೊಟ್ಟಿದ್ದೇವೆ, ಸತ್ಯವನ್ನು ಕೊಟ್ಟಿದ್ದೇವೆ. ಎಲ್ಲರ ರಕ್ತದಲ್ಲೂ ಇವತ್ತು ನಮ್ಮ ಯುವಕರ ಹತ್ರ ಸತ್ಯ ಹರಿದಾಡ್ತಾ ಇದೆ. ಹಾಗಾಗಿ ಕರೆ ಕೊಟ್ಟರೆ ಬರ್ತಾಯಿದ್ರು, ಈಗಲೂ ಕೂಡ ಅದೇ ಶಕ್ತಿ ಮುಂದೆ ಇರಬೇಕು ಅಂತ ಹೇಳಿ ನಮ್ದು ಆಶೆ ಇರುವಂಥದ್ದು. ನಿಮ್ಮ ವಾಯ್ಸ್ ಅಡಗಿಸಕ್ಕೂ ಕೂಡ ಏನೋ ತಡೆಯಾಜ್ಞೆ ಬಂತು, ನೀವು ಒಂದು ಏನು ಮಾತಾಡಂಗಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ. ಈಗಲೂ ಇದೆ. ಈಗ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನೀವೊಂದು ಸಂಸಾರಸ್ಥರು, ನೀವು ಸಹ ಮದುವೆ ಆಗಿದೆ, ಗಂಡ ಇದ್ದಾರೆ. ನಮ್ಮ ಹಿಂದೂ ಸಂಪ್ರದಾಯಲ್ಲೂ ನಿಮ್ದು ಗೊತ್ತಿಲ್ಲ ನನಗೆ, ಕೇಳುದು ಸೀದಾ ಕೇಳ್ತೇನೆ. ಗಂಡನ ಹೆಸರು ಹೇಳಲಿಕ್ಕೆ ಉಂಟಾ? ಅಲ್ಲ, ಹಿಂದಿನ ಇದರಲ್ಲಿ ಹೇಳಲಿಕ್ಕೆ ಉಂಟಾ? ಈಗ ಹೇಳ್ತೀರಿ ಬಿಡಿ, ಸರಿ, ಮಹಿಳೆಯರಿಗೆ ಪ್ರಾಧಾನ್ಯತೆ ಸಿಕ್ಕಿದೆ, ನೀವು ಹೇಳ್ತೀರಿ, ಅದನ್ನು ಒಪ್ಕೊಳ್ತೇನೆ ನಾನು. ಹಿಂದೆ ಹೇಳಲಿಕ್ಕೆ ಹಾಗೆಯೇ ಅತ್ಯಾಚಾರಿಗಳ ಹೆಸರು ಹೇಳಲಿಕ್ಕಿಲ್ಲ ನಮಗೆ. ಹೇಗೆ ಹೆಂಡತಿಗೆ ಗಂಡನ ಹೆಸರು ಹೇಳಲಿಕ್ಕಿಲ್ಲ ಹಿಂದಿನ ಕಾಲದಲ್ಲಿ, ಅದೇ ರೀತಿ ಈಗಿನ ಕಾಲದಲ್ಲಿ ಅತ್ಯಾಚಾರ ಮಾಡಿದ ಒಂದು, ಬ್ರೂಟಲ್ ರೇಪ್ ಮಾಡಿದ ಒಂದು, ನಡು ರಸ್ತೆಯಲ್ಲಿ ಹೆಣ್ಣನ್ನು ಹಿಡಿದು ಜಜ್ಜಿ ಅವಳ ಮರ್ಮಾಂಗವನ್ನು ಕಚ್ಚಿ ಮಣ್ಣು ಹಾಕಿ ಕಲ್ಲಲ್ಲಿ ಜಜ್ಜಿ ಪುಡಿ ಮಾಡಿದ ಒಂದು ಹೆಸರು ಹೇಳ್ಬಾರ್ದು. ಇದು ಈ ದೇಶದ ಕಾನೂನು. ಈ ದೇಶದ ಕಾನೂನು. ಸ್ವತಂತ್ರ ಭಾರತ ಅಲ್ಲ, ಅತ್ಯಾಚಾರಿಗಳಿಗೆ ರಕ್ಷಣೆ. ಹೆಸರು ಹೇಳ್ಬಾರ್ದು. ಅಂದರೆ ನಾನು ಹೇಳೋದು, ನಮ್ಮ ಮೆಟ್ಟುಂಟಲ್ಲ, ನಮ್ಮ ಮೆಟ್ಟಲ್ಲಿ ನಾವು ಹೊಡ್ಕೊಳ್ಳೋದು, ಈಗ ಉದಾಹರಣೆಗೆ ನೋಡಿ, ಹೆಸರು ಹೇಳ್ಬೇಡ ಅಂತ ಹೇಳಿದ್ರೆ, ಹಾಗಾದ್ರೆ ಮೂಗ ಆಗ್ಬೇಕಾ? ನಾವೆಲ್ಲ ಮೂಗ ಆಗ್ಬೇಕಾ? ಅತ್ಯಾಚಾರಿಗಳ ಮಗಳನ್ನೇ ಯಾರಾದ್ರೂ ರೇಪ್ ಮಾಡ್ತಾ ಇರ್ತಾನೆ, ಆ ಕಾಮಂದನ ಹೆಂಡತಿಯನ್ನೇ ಯಾರಾದ್ರೂ ರೇಪ್ ಮಾಡ್ತಾ ಇರ್ತಾನೆ ತಿಳ್ಕೊಳ್ಳಿ, ಆ ಕಾಮಂದನ ತಾಯಿಯನ್ನೇ ಯಾರಾದ್ರೂ ರೇಪ್ ಮಾಡ್ತಾನಂತ ತಿಳ್ಕೊಳ್ಳಿ. ಇಂಥವ ರೇಪ್ ಮಾಡ್ತಿದ್ದಾನೆ ಅಂತ ಹೇಳಿ ನಾವು ಹೇಳ್ಬಾರ್ದಾಗಾದ್ರೆ ಕೇಸ್ ಹೇಗೆ ಆಗೋದು? ಆರೋಪಿಯನ್ನು ಹಿಡಿಯೋದು ಹೇಗೆ? ಪೊಲೀಸರು ಕೇಸ್ ಹೇಗೆ ಮಾಡೋದು? ಹೇಳ್ಬೇಕಲ್ಲ, ಈ ಕಾನೂನು ಹೇಳ್ಬೇಕು ನಮ್ಗೆ. ಅಂತ ಅತ್ಯಾಚಾರನ್ನು ಯಾವ ರೀತಿಯಲ್ಲಿ ಸಂಬೋಧನೆ ಮಾಡಬೇಕು? ಆ ರೇಪಿಸ್ಟನನ್ನು, ಆ ಕಾಮಂದನನ್ನು ಹೇಗೆ ಸಂಬೋಧನೆ ಮಾಡ್ಬೇಕು ಹೇಳಿ? ಹೆಸರಲ್ಲಿ ಬರಿಬಾರ್ದು. ಹೆಸರು ನೋಡಿದ ಇಲ್ಲಪ್ಪ ಕೇಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದು ಕೇಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದು ಕೇಸ್ ಪೊಲೀಸರು ಪ್ಯಾಂಟ್ ಅಲ್ಲಿ ಹುಚ್ಚ ಒಯ್ಕೊಳ್ತಾನೆ ಪೊಲೀಸ್. ಹೇಳಿ ಹೇಗೆ ಮಾಡೋದು? ನೀವೇ ಹೇಳಿ, ಮಾಧ್ಯಮದವರು ಹೇಳ್ಬೇಕು. ಇದನ್ನು ಯಾವ ರೀತಿ ನಾವು ಸಮಾಜಕ್ಕೆ ಕೊಡಬೇಕು? ಹಾಗಾದ್ರೆ ಮಹೇಶ ರೇಪ್ ಮಾಡಿದ್ರೆ ಗಣೇಶ ಅತ್ಯಾಚಾರ ಮಾಡಿದ್ರು ಅಂತ ಬರಿಬೇಕಾ? ಕಾಗಕ್ಕ ಗುಬ್ಬಕ್ಕನ ಕತೆನಾ? ಅದೇ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ರೇಪ್ ಮಾಡಿದ್ರು ಬರೀಲಿಕ್ಕೆ ಆಗ್ತದಾ? ಈ ದೇಶದ ಪ್ರಧಾನಮಂತ್ರಿ ರೇಪ್ ಮಾಡಿದ್ರು ಅಂತ ಬರೀಲಿಕ್ಕೆ ಆಗ್ತದಾ? ಏನ್ ಮಾತು ಅಂತ ಹೇಳ್ತಾ ಇದ್ದೀರಾ? ಮತ್ತೆ ಏನಂತ ಹೇಳ್ಬೇಕು? ಕಾನೂನಲ್ಲಿ ಬಾಯಿ ಮುಚ್ಚು ಗಲ್ಲಿಗೇರಿಸ್ತೇನೆ, ಗಲ್ಲಿಗೇರಿಸ್ತೇನೆ. ಏನೇ ಹೇಳ್ಬೇಕಮ್ಮ ಹೇಳಿ? ನೀವೊಂದು ತಾಯಿ, ಅಲ್ಲಿ ಒಂದು ತಾಯಿ ಅತ್ಯಾಚಾರ ಆಗಿದೆ. ನಾನು ನಿಮ್ಮ ಹತ್ರ ಕೇಳಿದ್ ಏನು ಹೇಳ್ಬೇಕು? ಯಾರ ಹೆಸರು ಹೇಳ್ಬೇಕಾಗಾದ್ರೆ? ಯಾರು ಮಾಡಿರ್ತಾರೆ ಅವ್ರ ಹೆಸರನ್ನೇ ಹೇಳ್ಬೇಕು, ಕಾನೂನುಬದ್ಧವಾಗಿ. ಅದೇ ನ್ಯಾಯನೇ. ಹಾಗಾದ್ರೆ ಇಲ್ಲಿ ನ್ಯಾಯ ಇಲ್ಲಲ್ಲಮ್ಮ. ನಾನು ಹೇಳ್ತೇನಲ್ಲ, ನಾನು ಹೇಳಿದ್ದು ಸತ್ಯ ಗುರುಗಳೇ, ನಾನು ಹೇಳಿದ್ದು ಸತ್ಯ, ನಾನು ಸುಳ್ಳು ಹೇಳ್ತಾ ಇಲ್ಲ. ಈ ತೆರೆದ ಕೋರ್ಟಲ್ಲಿ ಹೇಳಿದ್ರೆ ಗಲ್ಲಿಗೇರಿಸ್ತೇನೆ.